ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಮಧ್ಯಾಹ್ನ 1 ಗಂಟೆ ಆಗಿದೆ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಇವತ್ತೊಂದು ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾತು ಅಂಥೇಳಿ. ಏನಪ್ಪ ಅಂತಂದ್ರೆ, ನಾವು ಮೊನ್ನೆ ಟ್ರೈನಿಂಗಿಗೆ ಹೋಗಿದ್ವಲ್ಲ, ಟ್ರೈನಿಂಗಿಗೆ ಹೋದಾಗ ಒಂದಷ್ಟು ರೆಸಿಪಿಗಳನ್ನು ನಮ್ಗೆ ತೋರಿಸಿದ್ರು. ಅಂದ್ರೆ ನಾವು ಬೇಕ್ರಿ ಸ್ಟೈಲ್ ಯಾವ ಟೈಪ್ ಮಾಡಬೇಕು, ಮನೆಗೆ ಎಲ್ಲರೂ ಮಾಡ್ತಿರ್ತೀವಿ. ಬೇಕ್ರಿ ಸ್ಟೈಲ್ ಯಾವ ಟೈಪ್ ಮಾಡಬೇಕು ಅದನ್ನು ಹೆಂಗಂದ್ರೆ, ಈಗ ನಾವು ಒಂದು ಉದ್ಯಮ ಟೈಪ್ ನಾವು ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ, ಮನ್ಯಾಗ ಸಿಂಪಲ್ ಆಗಿಯಾದರೂ ಒಂದು ಅಡುಗೆಯಿಂದ ಇಂಥ ಒಂದಷ್ಟು ಬೇಕ್ರಿ ಐಟಮ್ಸ್ಗಳಿಂದ ನಾವು ಯಾವ ರೀತಿ ವ್ಯಾಪಾರ ಶುರು ಮಾಡ್ಕೋಬೇಕು ಅನ್ನೋವಂಥದ್ರ ಬಗ್ಗೆ ಕ್ಲಾಸ್ ಇತ್ತು. ಹೀಗಾಗಿ ಅದರದ್ದು ಅವತ್ತು ಒಂದೆರಡು ರೆಸಿಪಿ ತೋರಿಸಿದ್ರು. ಅದ್ರ ಸಲುವಾಗಿ ಮೊನ್ನೆ ಕಾರ್ದಾಣಿದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡನಿ. ಹೀಗಾಗಿ ಇವತ್ತು ಶಂಕರಪಾಳೆ ತೋರಿಸಿದ್ರು. ಇವತ್ತು ಸ್ವೀಟ್ ಶಂಕರಪಾಳೆ ಹೆಂಗೆ ಮಾಡೋದು ಅನ್ನುವಂಥದ್ದನ್ನು ನೋಡೋಣ. ಅವತ್ತು 2 ಥರ ಶಂಕರಪಾಳೆ ತೋರಿಸ್ಯಾರ, ಸ್ವೀಟ್ ಒಂದು, ಆಮೇಲೆ ಸಾಲ್ಟ್ ಒಂದು, ಆ ರೀತಿ ಎರಡೂ ತೋರಿಸ್ಯಾರ. ಇವತ್ತು ನಾನು ಸ್ವೀಟ್ ಶಂಕರಪಾಳೆ ಹೆಂಗೆ ಮಾಡೋದು ಅನ್ನುವಂಥದ್ದನ್ನು ನೋಡೋಣ ಅಂತ. ಬರ್ರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣಂಥ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ, ಶಂಕರಪಾಳ್ಯಕ್ಕೆ ಏನೇನು ಹಾಕೋದು ಏನು ಅನ್ನುವಂಥದ್ದು ನೋಡೋಣಂತ. ನಾವು ಮನ್ಯಾಗ ಮಾಡುವಂಥ ಶಂಕರಪಾಳೆಗೂ ಆಮೇಲೆ ಬೇಕ್ರಿ ಒಳಗೆ ಕಲಿಸ್ಕೊಟ್ಟಂಥ ಶಂಕರಪಾಳೆಗೂ ಏನೇನು ವ್ಯತ್ಯಾಸ ಅನ್ನುವಂಥದ್ದನ್ನು ನೋಡೋಣ ಬರ್ರಿ. ಫ್ರೆಂಡ್ಸ್, ಈಗ ನೋಡ್ರಿ, ನಾನು ಈ ಒಂದು ಬೌಲಲ್ಲಿ ಎಷ್ಟಪ್ಪ ಅಂತಂದ್ರೆ 2 ಬೌಲ್ನಷ್ಟು ಸಕ್ಕರೆ ಹಾಕೋತೀನಿ. ಏನು ತೊಗೊಂಡ್ರು ಸೇಮ್ ಮೆಜರ್ಮೆಂಟ್, 1 ಬೌಲ್ ಸಕ್ಕರೆ, 1 ಬೌಲ್ ಹಾಲು, 1 ಬೌಲ್ ತುಪ್ಪ ಬೇಕು. ಮೇನ್ ಸೇಮ್ ಹಂಗೆ 2 ತೊಗೊಂಡ್ರಿ ಅಂತಂದ್ರೆ 2 ಬೌಲ್ ಸಕ್ಕರೆ, 2 ಬೌಲ್ ಹಾಲು, 2 ಬೌಲ್ ತುಪ್ಪ, ಈ ರೀತಿ ತೊಗೋಬೇಕು. ತುಪ್ಪದ ಪ್ರಮಾಣ ಸ್ವಲ್ಪ ಹೆಚ್ಚು ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೀತೈತಿ. ಆದ್ರೆ ತುಪ್ಪನ ಜಾಸ್ತಿನ ಹಾಕಬೇಕು, ಅಂದ್ರೆ ಚಲೋ ಹಾಕಾವು. ಇವಾಗ ನೋಡಿ, ನಾನು 2 ಬೌಲ್ ಸಕ್ಕರೆ ಹಾಕೋತೀನಿ. ಆಮೇಲೆ 2 ಬೌಲ್ನಷ್ಟು ಹಾಲು. ನೀರೇನು ಹಾಕಂಗಿಲ್ಲ ಇದಕ್ಕೆ. ಆಮೇಲೆ ತುಪ್ಪ ಸ್ವಲ್ಪ ಪ್ರಮಾಣ ಹೆಚ್ಚು ಕಡಿಮೆ ಆದ್ರೂ ನಡೀತೈತಿ. ಸ್ವಲ್ಪ ಕಡಿಮೆ ಬಿತ್ತು, ಇನ್ನೊಂದು ಅರ್ಧ ಬೌಲರ್ ಆಗಬೇಕಾಗಿತ್ತು. ಆದ್ರೆ ನೀವು ಸೇಮ್ ಪ್ರಮಾಣ ಹಾಕೋರಿ, ಅದು ಕ್ಲಿಯರ್ ಕರೆಕ್ಟಾಗಿನೂ ಬರ್ತೈತಿ. ಯಾಕಂದ್ರೆ ನಮ್ಮ ಟ್ರೈನಿಂಗ್ನಾಗ ಅದ ಸೇಮ ಹೇಳ್ಕೊಟ್ಟಿದ್ರು, ಯಾವ್ದು ತೊಗೊಂಡ್ರು ಸಮ ಪ್ರಮಾಣದಾಗ ತೊಗೋರಿ ಅಂಥೇಳಿ. ಆದರೂ ನನಗೆ ಒಂದು ಸ್ವಲ್ಪ ಕಡಿಮೆ ಬಿತ್ತು ತುಪ್ಪ, ಆದ್ರೆ ನೀವು ಸಮ ಪ್ರಮಾಣದಾಗ ಹಾಕೋರಿ. ಆಮೇಲೆ ಇದಕ್ಕೆ ಎಷ್ಟು ಬೇಕಾಗತ್ತಲ್ಲ ಅಷ್ಟ ಪ್ರಮಾಣದಾಗ ನಾವು ಇದನ್ನ ಹಾಕ್ಬೇಕು, ಹಿಟ್ಟನ್ನ. ಇದಕ್ಕೆ ಜಾಸ್ತಿ ನೀರದು ಏನು ಸೇರಿಸೋಂಗಿಲ್ಲ. ಇದು ಸ್ವಲ್ಪ ಕರಗಿಸ್ಬೇಕು. ಇದನ್ನು ಸ್ವಲ್ಪ ಬೆಚ್ಚಗರ ಮಾಡಿ ಕರಗಿಸ್ಬೋದು, ಅಥವಾ ಹಿಂಗೆ ಸ್ವಲ್ಪ ಕೈ ಆಡ್ಸ್ಕೊಂಡ್ಬಿಟ್ರೆ 1-2 ನಿಮಿಷಕ್ಕಂದ್ರೆ ಕರಗ್ತತಿ. ನಾ ಸ್ವಲ್ಪ ಬೆಚ್ಚ ಮಾಡೋಕೆ ಇಟ್ಬಿಡ್ತೇನೆ. ಜಾಸ್ತಿ ಸುಡೋದಂತಲ್ಲ, ಸ್ವಲ್ಪ ಲೈಟಾಗಿ ಬೆಚ್ಚಗೆ. ಅಂದ್ರೆ ಹಾಲು ಸ್ವಲ್ಪ ಬಿಸಿ ಆತಂದ್ರೆ ಸಕ್ಕರೆ ದೌಡ್ ಕರಗ್ತತಿ ಅನ್ನೋದ್ರ ಸಲುವಾಗಿ. ಇವಾಗ ನೋಡ್ರಿ, ಇದು ಆಲ್ಮೋಸ್ಟ್ ಕರೆಕ್ಟ್ ಪೂರ್ತಿ. ಆದರೆ ಇನ್ನೊಂದು ಸ್ವಲ್ಪ ಸಣ್ಣ ಪ್ರಮಾಣದಾಗ ಈ ರೀತಿ ಇದು ಆಕತಿ. ಆದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಲೈಟಾಗಿ ಬೆಚ್ಚಗಾಗೈತಿ. ಈಗ ಇದು ಹಾಲು ಸ್ವಲ್ಪ ಆರು ಮಟ ಅಂತಂದ್ರೆ ಅದು ಇದ್ದಷ್ಟು ಸ್ವಲ್ಪ ಕ್ಲಿಯರಾಗಿ ಇದು ಆಗ್ಬಿಡ್ತೈತಿ.
ಅಂದ್ರೆ ಕರಿಗಿ ಬಿಡೋದು ಪೂರ್ತಿ. ಸ್ವಲ್ಪ ಹಿಂಗೆ ಕೈ ಆಡಿಸ್ಕೊಂತ ಇರ್ರಿ ಅಂದ್ರೆ ಕ್ಲಿಯರಾಗಿ ಪೂರ್ತಿ ಒಂದು 2 ನಿಮಿಷನಾಗೆಲ್ಲ ಕರಿಗೆ ಬಿಡ್ಬೋದು ಸಕ್ರೆ. ಇವಾಗ ನೋಡ್ಬೋದು ಪೂರ್ತಿ ಕರಿಗೈತಿ ಸಕ್ರೆ. ಒಂದು 2 ನಿಮಿಷ ಬಿಟ್ಟು ಕರಿ ಬರುತ್ತೆ. ಆಮೇಲೆ ಇದಕ್ಕೆ ಹಿಟ್ಟು ಹಾಕ್ತಾನೆ ನೋಡಿ, ಮೈದಾ ಹಿಟ್ಟು. ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋಂಗಿಲ್ಲ. ಇದೆಷ್ಟು ಹಿಡಿತೈತಲ್ಲ ಅಷ್ಟು ನೋಡ್ಕೊಂಡು ಹಿಟ್ಟು ಹಾಕೋಬೇಕು. ಇದಕ್ಕೆ ಇಷ್ಟ ಹಿಟ್ಟಿನ ಅಳತಿ ಏನು ಇಲ್ಲ. ಫ್ರೆಂಡ್ಸ್ ಇಲ್ಲೇ ನಾದ್ಕೊಂಬಂದ ನೋಡ್ರಿ. ನಾನೀಗ ಹೆಚ್ಚು ಕಮ್ಮಿ ಹೆಂಗಂತಂದ್ರೆ ಇದು ಚಪಾತಿ ಹಿಟ್ಟೆಲ್ಲ ನಾದ್ತೇವಲ್ಲ ಆ ರೀತಿ ಅದಕ್ಕೆ ನಾದ್ಕೊಳನಿ. ಈಗ ಒಂದೊಂದು ಚಪಾತಿ ಉಳ್ಳಿ ಸೈಜ್ ಈ ರೀತಿ ತೊಗೊಂಡು ಲಟ್ಟಿಸ್ಕೊತಾನೆ ನೋಡ್ರಿ.
ಫ್ರೆಂಡ್ಸ್ ಇಷ್ಟ ನೋಡಿರಿ ಶಂಕರಪಾಳೆ ಮಾಡುವಂಥದ್ದು ಭಾಳ ಅಂದ್ರೆ ಭಾಳ ಈಸಿ ಮೆಥಡ್ ಐತಿ. ಒಂದು ಸರಿ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ, ಅಂದ್ರೆ ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಕ್ಕತಿ. ಇವತ್ತು ಅಂತೂ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತೇಳಿ ಅಂದ್ಕೊಂಡೆ ನಾನು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. Ini